الحمد لله والصلاة والسلام على أشرف رسول الله وعلى آله وصحبه الفائزين برضا الله أما بعد. ಜಾಮಿಯಾ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಇದರ ವಿದ್ಯಾರ್ಥಿಗಳೇ, ಇವಾಗ ತಾನೇ ಏನು ನಾಯಕತ್ವದ ಜವಾಬ್ದಾರಿ ಏನು, ನೀವು ತಾನೇ ಓತ್ನಿಂದ ಹಾಗೆ ನಿಮ್ಮ ಭಾಷಣದಿಂದ ನೀವು ಪ್ರಕಟಪಡಿಸಿದ್ದೀರಾ. ಹಾಗಿರುವಾಗ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಕೆಲವು ವಿಚಾರಗಳ ಬಗ್ಗೆ ನೀವು ಮನವರಿಕೆ ಮಾಡಲೇಬೇಕಾದ ಕೆಲವೊಂದು ವಿಚಾರಗಳು. ನಮಗೆ ಗುರಿ ಮುಖ್ಯ, ಅದು ಮಾತ್ರವಲ್ಲ, ಗುರಿಗೆ ತಲುಪುವ ದಾರಿಯೂ ಮುಖ್ಯ. ನೆನಪಿರಲಿ, ಏಮ್ ಈಸ್ ಇಂಪಾರ್ಟೆಂಟ್, ಹಾಗೆ ವೇ ಈಸ್ ಇಂಪಾರ್ಟೆಂಟ್. ಯಾವ ರೀತಿಯಲ್ಲಿ ಗುರಿ ಮುಖ್ಯವೋ ಆ ರೀತಿಯಲ್ಲಿ ದಾರಿಯೂ ಮುಖ್ಯ. ಆ ಸಂದರ್ಭ, ಆ ಗುರಿ ತಲುಪಬೇಕಾದರೆ ದೃಷ್ಟಿಕೋನ ಬೇಕು. ಲೈಟ್ ಹೌಸ್ ನೋಡಿ, ಅದು ಸಾಗರದಲ್ಲಿ, ಕಡಲಲ್ಲಿ ದಿಕ್ಕು ತಪ್ಪಿದ ದೋಣಿಗೆ, ಹಡಗಿಗೆ ದಾರಿಯನ್ನು ತೋರುತ್ತದೆ. ಆದರೆ ಆ ದಾರಿಯಡೆಗೆ ನಾವೇ ಹೋಗಬೇಕು ತಾನೇ. ಗಾಳಿಪಟ ನೀವೆಲ್ಲ ಹಾರಿಸುವವರು ಅಲ್ವಾ? ನೀವು ಗಾಳಿಪಟ ಮಾಡಲಿಲ್ವಾ? ಮಾಡಿದ್ದೀರಿ. ಇವಾಗ ತಾನೇ ನಿಮ್ಮ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅದು ಇದೆ. ಆ ಗಾಳಿಪಟ, ಅದರ ಸೊಬಗು ನಾವು ನೋಡಬೇಕಾದರೆ ದಾರ ಬೇಕು. ದಾರ ಇಲ್ಲ ಅಂದ್ರೆ ಗಾಳಿಪಟ ಹಾರಿಸಕ್ಕಾಗಲ್ಲ, ಅದರ ಚಂದ ನೋಡಕ್ಕಾಗಲ್ಲ. ಈ ದಾರ ಅನ್ನೋದು ನಾವೇ ಗಾಳಿಪಟ ಆಗ್ಬೇಕು. ನಾವೇ ಗಾಳಿಪಟ ಆದಾಗ ನಮಗೊಂದು ದಾರ ಅನಿವಾರ್ಯ. ದಾರ ಯಾವುದು ಅಂದರೆ ನಾವು ಅಳವಡಿಸಿಕೊಳ್ಳುವ ಶಿಸ್ತು ಮತ್ತು ನಿಯಮಗಳಾಗಿವೆ. ಎಡವಟ್ಟು ಮಾಡಿಕೊಳ್ಳದೆ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದಕ್ಕೋಸ್ಕರ ಆ ಗಾಳಿಪಟದ ದಾರದಂತೆ ನಿಯಮವನ್ನು ನಾವು ಪಾಲಿಸುವುದೇ ಆದರೆ ನಮ್ಮ ಬದುಕು ಚಿತ್ತಾಕರ್ಷಕವಾಗಿ, ಸುಂದರವಾಗಿ ಮೂಡಿಬರುತ್ತದೆ. ಯಾವುದರಲ್ಲಿ ಸಂದೇಹವಿಲ್ಲ. ಇಲ್ಲಿ ನೋಡಿ, ಒಂದು ಸುಂದರವಾದ ಚಿತ್ರ ಅದು ಮೂಡಬೇಕಾದರೆ ಪೆನ್ಸಿಲ್ ಅನಿವಾರ್ಯ. ಪೆನ್ಸಿಲ್ ಇದ್ದರೆ ಸಾಲದು, ಶಾರ್ಪ್ನರ್ ಬೇಕು ಅದಕ್ಕೆ. ಆಗಾಗ ಅದನ್ನ ಶಾರ್ಪ್ ಮಾಡ್ತಲೇ ಇರಬೇಕು. ಹಾಗೆ ಇರೇಸರ್ ಕೂಡ ಬೇಕು, ತಪ್ಪು ಮಾಡಿದರೆ ತಿದ್ದಿಕೊಳ್ಳುವ ಮನೋಸ್ಥಿತಿ. ಒಂದು ಕಡೆಯಿಂದ ಶಾರ್ಪ್ ಮಾಡುತ್ತಾ ಮತ್ತೊಂದು ಕಡೆಯಿಂದ ತಿದ್ದಿಕೊಳ್ಳುತ್ತಾ ಚಿತ್ರವನ್ನ ಚೆನ್ನಾಗಿ ಅದನ್ನು ಮೂಡಿಸುವಂತಹ ಪ್ರಯತ್ನ, ಇದು ಬದುಕಿನ ಚಿತ್ರಣ ಆಗಿದೆ. ಮಕ್ಕಳೇ, ನಾವು ಇಂದು ಯಾವುದನ್ನು ಪಡ್ಕೊಳ್ಳುತ್ತೇವೆಯೋ ಅದು ನಮ್ಮನ್ನ ಎತ್ತರಕ್ಕೆ ಬೆಳೆಸುತ್ತದೆ. ಇಲ್ಲಿ ನೋಡಿ, ನಾವು ಇರೇಸರ್ ಬೇಕು ಅಂತ ಕೇಳಿದರೆ ತಪ್ಪುಗಳೊಂದಿಗೆ ಮುಂದೆ ಸಾಗುವ ಪ್ರಯತ್ನ ಮಾಡಬಾರ್ದು. ಡೋಂಟ್ ಟು ಬಿ ಎವರೇಜ್. ಏನು, ನಾವು ಸಾಮಾನ್ಯ ಎಲ್ಲರೂ ಇರುವಂಗೆ ಇರೋದು ಬೇಡ. ಏನಾಗಬೇಕು? ಟು ಬಿ ಎಲೀಟ್. ಅಪರೂಪದ ಅಸಾಮಾನ್ಯ ವ್ಯಕ್ತಿತ್ವವಿರುವ ವ್ಯಕ್ತಿಗಳು ನಾವಾಗಬೇಕು. ಎಲ್ಲರೂ ಬದುಕುವಂತೆ, ಎಲ್ಲರೂ ಇರುವಂತೆ ನಾವಿದ್ದರೆ, ನಾವು ಕಲಿತದ್ದರಲ್ಲಿ, ನಾವು ಅಭ್ಯಾಸ ಮಾಡಿದ್ದರಲ್ಲಿ ಏನು, ಅದರಲ್ಲಿ ಏನು ನಮಗೆ ಸಿಗುತ್ತೆ? ಎಲ್ಲರಂತೆ ನಾವು ಅಂತ ಅದಲ್ಲ, ನಾವು ಎಲೀಟ್ ಆಗಬೇಕು. ತಪ್ಪುಗಳೊಂದಿಗೆ ಕಾಂಪ್ರಮೈಸ್ ಮಾಡುವಂತಹ ಪ್ರಯತ್ನ ಯಾವತ್ತೂ ಮಾಡಬಾರದು. ಇಲ್ಲಿ ದೃಷ್ಟಿಕೋನ ಮುಖ್ಯ ಅಂತ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಂದು ದೊಡ್ಡ ಸ್ಮಾರಕ ಕಟ್ಟುವಂತಹ ಸಂದರ್ಭ, 3 ವ್ಯಕ್ತಿಗಳು ಕಲ್ಲನ್ನು ಹೊಡೆಯುತ್ತಾ ಇರ್ತಾರೆ. ಒಬ್ಬ ಬಂದು ಪ್ರಶ್ನೆ ಕೇಳ್ತಾನೆ, ನೀನೇನ್ ಮಾಡ್ತೀಯಾ? ಆವಾಗ ಒಬ್ಬ ಕೊಟ್ಟ ಉತ್ತರ ಏನು, ಇದೆ, ಬೆಳಗಿನಿಂದ ಸಾಯಂಕಾಲ ತನಕ ಇದನ್ನೇ ಮಾಡಬೇಕು. ಅವನು ಆ ಉತ್ತರ ಕೊಟ್ಟ. ಮತ್ತೊಬ್ಬ ಅದೇ ಕೆಲಸ ಮಾಡ್ತಾನೆ. ಅವನು ಹೇಳ್ತಾನೆ,
ಅದೇ ಪ್ರಶ್ನೆಗೆ ಉತ್ತರ ಕೊಡ್ತಾನೆ, ನಾನು ಚೆನ್ನಾಗಿ ದುಡಿದು ನನ್ನ ಮನೆಯನ್ನ ನೋಡ್ಕೊಳ್ಬೇಕಲ್ಲ ಅಂತ. ಇನ್ನು ಮೂರನೆಯವನಿಗೆ ಅದೇ ಪ್ರಶ್ನೆ, ಅದೇ ಕೆಲಸ. ಮೂರನೆಯವನ ಉತ್ತರ ಏನಿತ್ತು ಗೊತ್ತಾ? ಇಲ್ಲೊಂದು ಸ್ಮಾರಕ ಬರುತ್ತದೆ, ಆ ಸ್ಮಾರಕ ತುಂಬಾ ಗ್ರಂಥಾಲಯ, ತುಂಬಾ ವಿಶೇಷವಾದಂತಹ ಸಂಶೋಧನೆಗಳ ಮಾದರಿ, ಬೇರೆ ಬೇರೆ ವೆರೈಟಿ ಕಾರ್ಯಗಳು ಅಲ್ಲಿ ಆ ಸ್ಮಾರಕದಲ್ಲಿ ಬರುತ್ತೆ. ಅಸಂಖ್ಯಾತ ಜನರು ಇಲ್ಲಿ ಭೇಟಿ ಕೊಡ್ತಾರೆ, ಅವರ ಅರಿವನ್ನು ಅನುಭವವನ್ನು ಹೆಚ್ಚಿಸಿಕೊಳ್ತಾರೆ. ಈ ಸ್ಮಾರಕ ಇತಿಹಾಸದ ಪುಟ ಸೇರುತ್ತದೆ. ಆವಾಗ ನಾನು ಕೂಡ ಐ ಆಮ್ ಗೋಯಿಂಗ್ ಟು ಬಿ ಎ ಪಾರ್ಟ್ ಆಫ್ ಇಟ್, ನಾನು ಕೂಡ ಆ ಸ್ಮಾರಕದ ಒಂದು ಭಾಗವಾಗ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಮಕ್ಕಳೇ, ಕೆಲಸ ಒಂದೇ, ಪ್ರಶ್ನೆ ಒಂದೇ, ಉತ್ತರ ಬೇರೆ ಬೇರೆ. ಆದ್ದರಿಂದ ನೀವು ಉತ್ತರ ಕೊಡುವಾಗ ನಿಮಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಬರಬಹುದು, ಆದರೆ ನೀವು ಕೊಡುವ ಉತ್ತರ ಅತ್ಯಂತ ಸೂಕ್ತವಾದ, ಅತ್ಯಂತ ಪರಿಣಾಮಕಾರಿಯಾದ, ಅತ್ಯಂತ ಉಜ್ವಲವಾದ ಉತ್ತರವನ್ನು ಕೊಡಲು ನಮಗೆ ಸಾಧ್ಯವಾಗಬೇಕು. ಅದು ನಮ್ಮ ಬದುಕಿನಿಂದಲೇ ಆಗಬೇಕು. ಆವಾಗ ಮಾತ್ರ ನಮಗೆ ಅಭಿವೃದ್ಧಿಯನ್ನ, ಬೆಳವಣಿಗೆಯನ್ನ ಕಾಣಲು ಸಾಧ್ಯ. ವಿದ್ಯಾರ್ಥಿಗಳೇ, ನಾನು ಹೇಳಿದೆ ನಿಮ್ಮೊಂದಿಗೆ 10 ನಿಮಿಷವನ್ನು ನನಗೆ ಕೊಡಿ, 10 ಸಂಗತಿಗಳನ್ನು ನಿಮಗೆ ಕೊಡ್ತೀನಿ ಅಂತ. ಅದರಲ್ಲಿ ಒಂದನೆಯದು ಯೋಜನೆ ಬೇಕು ನಮ್ಗೆ. ನಾವೇನಾಗಬೇಕು? ಪ್ಲಾನಿಂಗ್. ಬಿಗಿನ್ ವಿತ್ ಪ್ಲಾನಿಂಗ್. ನಮ್ಮ ಪ್ಲಾನಿಂಗ್ ಚೆನ್ನಾಗಿರ್ಬೇಕು, ಯೋಜನೆಗಳು ಚೆನ್ನಾಗಿರಬೇಕು. ಯೋಜನೆಗಳು ಗುರಿಯನ್ನು ತಲುಪುವ ಆ ಒಂದು ದೋಣಿಯಾಗಿ ನಾವು ಕಾಣಬೇಕು. ಆವಾಗ ಮಾತ್ರ ಗುರಿ ತಲುಪಲು ಸಾಧ್ಯ. ಇರುವೆಗಳ ಗುಣ ಇದೆ ನೋಡಿ. ಇರುವೆಗೆ 6 ಗುಣಗಳಿವೆ. ಇರುವೆ ಚಿಕ್ಕ ಇರುವೆ, ಕಣ್ಣಿಗೆ ಕಾಣದ ಇರುವೆ, ಕಾಣದಂತೆ ಕಚ್ಚುವೆ, ನೋವನ್ನ ತರುವೆ ಅಲ್ವಾ ಇರುವೆ. ಆ ಇರುವೆಗೂ ಕೂಡ 6 ಗುಣಗಳಿವೆ. ಒಂದು ಪ್ಲಾನಿಂಗ್, ಅದಕ್ಕೆ ಸ್ಪಷ್ಟವಾದ ಪ್ಲಾನಿಂಗ್ ಇದೆ. ಅದು ಪ್ಲಾನಿಂಗ್ ಮೂಲಕ ಕೆಲಸವನ್ನ ಮಾಡುತ್ತದೆ. ಮುಂಗಡವಾಗಿ, ಮಳೆಗಾಲ ಬರುವಾಗ ಮುಂಗಡವಾಗಿ ಅಕ್ಕಿಯ ಧಾನ್ಯಗಳ ಶೇಖರಣೆಯನ್ನ ಮಾಡ್ತದೆ. ನಾಳೆಗಾಗಿ ಇಂದು ನಾವು ಪ್ರಯತ್ನ ಮಾಡಬೇಕು. ನಮ್ಮ ಇಂದಿನ ಈ ಪ್ರಯತ್ನಗಳು, ನಮ್ಮ ಶ್ರಮಗಳೆಲ್ಲವೂ ಕೂಡ ನಾಳೆಗಾಗಿ ಅನ್ನುವ ಆ ಒಂದು ಆಲೋಚನೆ ನಮ್ಮಲ್ಲಿರಬೇಕು. ಇವತ್ತು ಏನೋ ಎಂಜಾಯ್, ಏನೋ ಎಂಟರ್ಟೈನ್ಮೆಂಟ್, ಏನೋ ಒಂದು ಅದೆಲ್ಲ ಇವತ್ತೇ ಮಾಡಿ ಮುಗಿಸಿದರೆ ನಾಳೆಗೆ ನಾವು ಬೆರಳು ಕಚ್ಚುವ ಆ ಒಂದು ಕಾರ್ಯ ಆಗ್ತದೆ ಖಂಡಿತ. ಆದ್ದರಿಂದ ಎರಡನೆಯದು ಶಿಸ್ತು, ಡಿಸಿಪ್ಲಿನ್. ಇದು ಚೆನ್ನಾಗಿರಬೇಕು. ಶಿಸ್ತು ಅನ್ನೋದು ನಾನು ಹೇಳಿದೆಯಲ್ಲ, ಗಾಳಿಪಟ, ಅದಕ್ಕೆ ಒಂದು ಶಿಸ್ತು ಕೊಟ್ಟದ್ದು ಅದರ ದಾರವಾಗಿದೆ. ಇನ್ನು ಮೂರನೆಯ ಸಂಗತಿ ಹಾರ್ಡ್ ವರ್ಕ್. ನಾವು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನ, ಸಾಧನೆಯನ್ನ ಮಾಡಬೇಕು. ನಿರಂತರ ಕೆಲಸ, ಎಟರ್ನಲ್ ಹ್ಯಾಪಿನೆಸ್ ನಮಗೆ ಸಿಗ್ಬೇಕಾದ್ರೆ ನಾವು ಎಟರ್ನಲ್ ವರ್ಕ್ ಮಾಡಬೇಕು. ನಿರಂತರವಾಗಿ ನಮ್ಮ ಸೋಮಾರಿತನವನ್ನ ಬಿಡಬೇಕು, ನಿದ್ದೆಯನ್ನ ಬಿಡಬೇಕು. ಬೇರೆ ಬೇರೆ ಆಟ, ಮೊಬೈಲ್, ಬೇರೆ ಬೇರೆ ಇದೆಯಲ್ಲ ಈಗ, ಏನೆಲ್ಲ ರೀತಿಯಲ್ಲಿ ನಮ್ಮ ಗುರಿಯನ್ನ ತಲುಪದಂತೆ ಮಾಡುವ ಸಂಗತಿಗಳಿವೆ, ಅದರಿಂದ ದೂರ ಇರಬೇಕು. ಇನ್ನು ಇಲ್ಲವಾದರೆ ಹಳೆಯ ಒಂದು ಕತೆ ಇದೆ, ಎಂಕು ಪಣಂಬೂರಿಗೆ ಹೋದ ಅಂತ, ಅಷ್ಟೇ ಆಗೋದು. ಯಜಮಾನ ಮಾತನಾಡ್ತಾ ಇದ್ದ. ಆ ಮಾತೇನು? ನಾಳೆ ಎಂಕನನ್ನು ಕಳುಹಿಸಬೇಕು ಪಣಂಬೂರಿಗೆ ಅಂತ. ಇದನ್ನು ಕೇಳಿಸಿಕೊಂಡು ಬೆಳಗ್ಗೆ ಹೋಗಿ ಬಂದ. ಯಜಮಾನ ಕರೆದ ಎಂಕನನ್ನು. ಎಂಕ ಹೇಳಿದ, ನಾನು ಪಣಂಬೂರಿಗೆ ಹೋಗಿ ಬಂದೆ ಅಂತ. ಏನು ಪ್ರಯೋಜನ? ಅದರಿಂದ ಯಾಕೆ ಹೋಗಬೇಕು? ಯಾಕೆ ಈ ಕೆಲಸ ಮಾಡಬೇಕು? ಯಾಕೆ ಈ 14 ಕ್ಲಬ್ಗಳು? ಈ ಕ್ಲಬ್ಗಳಲ್ಲಿ ನಾನು ಯಾಕೆ ಲೀಡರ್ ಆಗಿದ್ದೇನೆ? ಈ ಶಿಕ್ಷಕರು, ಅಧ್ಯಾಪಕರು ಯಾಕೆ ಈ ಜವಾಬ್ದಾರಿ ನನಗೆ ಕೊಟ್ಟರು? ಅದನ್ನ ನಾವು ತಿಳ್ಕೊಳ್ಬೇಕು. ಇದು ಬರೀ ಈ ಶಾಲೆಯ 4 ಗೋಡೆಗಳ ಮಧ್ಯೆ ಮಾತ್ರ ನಾವು ಉಪಯೋಗಿಸುವುದಲ್ಲ. ನಮ್ಮ ಜೀವನ ಪೂರ್ತಿ ಇದನ್ನ ನಾವು ಶಿಸ್ತುಬದ್ಧವಾಗಿ ನಾವು ಮಾಡಿದ್ದೇ ಆದರೆ ನಾವು ವಿಶೇಷವಾದ ಆ ಒಂದು ಸಾಧನೆಯನ್ನು ಮಾಡಲು ನಮಗೆ ಸಾಧ್ಯ. ಹಾಗೆ ದೃಢ ಸಂಕಲ್ಪ, 5ನೆಯ ಸಂಗತಿ ದೃಢ ಸಂಕಲ್ಪ ಅನಿವಾರ್ಯವಾಗಿದೆ. ಆತ್ಮವಿಶ್ವಾಸ ಬೇಕು. ನಮಗೆ ಇದನ್ನು ಪೂರೈಸಲು ಸಾಧ್ಯ ಅನ್ನುವಂತಹ ಆ ಒಂದು ಆತ್ಮವಿಶ್ವಾಸ, ನಾನು ಮಾಡ್ತೇನೆ ಅನ್ನುವ ಆ ಒಂದು ಪರ್ಸುವೇರೆನ್ಸ್ ಅನ್ನುವಂತಹ ಆ ಒಂದು ದೃಢ ಸಂಕಲ್ಪ ನಮಗೆ ಇರಬೇಕು. ಏನೇ ಅಡ್ಡ ಬಂದರೂ ನಾನು ಸಾಧಿಸುವೆ ಅನ್ನುವಂತಹ ಒಂದು ಛಲ ಅನಿವಾರ್ಯ. 4ನೆದು ಟೈಮ್ ಮ್ಯಾನೇಜ್ಮೆಂಟ್. ನಮ್ಮ ಟೈಮ್ ಅನ್ನ
ಆ ಸಮಯಕ್ಕೆ ಸರಿಯಾಗಿ ವ್ಯರ್ಥ ಮಾಡದೆ ಕೆಲಸ ಮಾಡುವುದು. ಈ 6 ಗುಣಗಳು ಇರುವೆಯದು. ಬರೀ ಇರುವೆಯಿಂದ ಇದನ್ನು ನಮಗೆ ಕಾಣಲು ಸಾಧ್ಯ. ಇನ್ನು ಉಳಿದ 4 ಇದೆಯಲ್ಲ, ಅದು ನಮ್ಮದು ಒಂದು ಪ್ರಾರ್ಥನೆಯನ್ನು ಯಾವತ್ತೂ ಕೂಡ ನೀವು ಏನು ಕಡೆಗಣಿಸಬೇಡಿ. ಅದು ನಮಗೆ ಎನರ್ಜಿ ಕೊಡುವಂತಹ, ಶಕ್ತಿ ಕೊಡುವಂತಹ, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಇನ್ನು 8ನೆಯದು ವಿನಯ, ಗೌರವ ಕೊಡಿ. ನೀವು ಯಾವತ್ತೂ ಕೂಡ ಅಹಂಕಾರಿಗಳಾಗಬಾರದು. ನೀವು ನಿಮ್ಮ ಗುರುಗಳ ಮುಂದೆ, ಅಧ್ಯಾಪಕರ ಮುಂದೆ, ಮ್ಯಾನೇಜ್ಮೆಂಟ್ ಮುಂದೆ ನಿಲ್ಲುವಾಗ ಅಷ್ಟು ವಿನಮ್ರತೆಯಲ್ಲಿ, ತಾಳ್ಮೆಯಲ್ಲಿ ನೀವು ಇರಬೇಕು. ನಿಮಗೆ ಇದು ಬದುಕಿನ ಪಾಠ ಆಗಿದೆ. ಇನ್ನು ಸಹವಾಸ, ನೀವು ಯಾರೊಂದಿಗೆ ಸಹವಾಸ ಮಾಡ್ತೀರಾ, 9ನೆಯದು ಸಹವಾಸ ಮಾಡುವುದು ಜಾಗೃತ ಮಾಡಿ. ಕೆಟ್ಟ ವ್ಯಕ್ತಿಗಳೊಂದಿಗೆ ಯಾವ ಸಮಯದಲ್ಲೂ ಕೂಡ ನೀವು ನಿಮ್ಮ ಟೈಮ್ ನೀವು ವೇಸ್ಟ್ ಮಾಡಬಾರ್ದು. ಹಾಗಾದರೆ ಕೊಳೆತ ಸೇಬಿನೊಂದಿಗೆ ಸೇರಿದರೆ ಆ ಒಳ್ಳೆಯ ಸೇಬು ಕೂಡ ಹಾಳಾಗುವುದೇ ಹೊರತು, ಈ ಒಳ್ಳೆಯ ಸೇಬಿನ ಕಾರಣವಾಗಿ ಕೊಳೆತ ಸೇಬು ಅದು ಮ್ಯಾಜಿಕ್ ನಲ್ಲಿ ಮಾತ್ರ ಆಗ್ತದೆ ಹೊರತು ಬೇರೆಲ್ಲಿಯೂ ಆಗುವುದಿಲ್ಲ. ಇನ್ನು 10ನೆಯ ಸಂಗತಿ, ಅದು ಸೋಲು ಯಾವತ್ತೂ ಕೂಡ ಕೊನೆಯಲ್ಲ. ಸೋಲು ಒಂದು ಪಾಠ. ಅದರ ಅರ್ಥ, ಒಂದು ಕತ್ತೆ ಬಾವಿಗೆ ಬಿತ್ತು, ಇನ್ನೇನು ಬಾವಿಯಿಂದ ಈ ಕತ್ತೆಯನ್ನು ಎತ್ತುವುದು ಕಷ್ಟ ಅಂತ ಯಜಮಾನ ಏನ್ ಮಾಡಿದ, ಮಣ್ಣನ್ನು ಹಾಕಲು ಪ್ರಯತ್ನ ಮಾಡಿದ. ಇದನ್ನು ಅಲ್ಲಿಗೆ ಮುಗಿಸಿಬಿಡೋಣ, ಸಾಯಿಸಿಬಿಡೋಣ ಅಂತ. ಆವಾಗ ಆ ಕತ್ತೆ ಏನ್ ಮಾಡಿತು, ಮಣ್ಣು ಹಾಕುತ್ತಲೇ ಆ ಹಾಕಿದ ಮಣ್ಣಿನ ಮೇಲೆ ಕಾಲನ್ನು ಇಟ್ಟು ಮೇಲಕ್ಕೆ ಬಂತು. ಯಜಮಾನ ಮಣ್ಣು ಹಾಕುತ್ತಲೇ ಇದ್ದ, ಕತ್ತೆ ಮೇಲೆ ಜಿಗಿಯುತ್ತಲೇ ಇತ್ತು. ಕಡೆಗೆ ಆ ಕತ್ತೆ ಬಾವಿಯಿಂದ ಮೇಲಕ್ಕೆ ಬಂತು. ಈ ರೀತಿಯಲ್ಲಿ ನಮಗೆ ವಿರೋಧವಾಗಿ ನಮ್ಮನ್ನು ಸೋಲಿಸುವ ಶಕ್ತಿಗಳು ಧಾರಾಳ ಇರಬಹುದು. ಆವಾಗ ನಾವು ಯಾವತ್ತೂ ಕೂಡ ಎದೆಗುಂದದೆ ನಮ್ಮ ಹೆಜ್ಜೆಗಳನ್ನ ಮತ್ತಷ್ಟು ಜೈಂಟ್ ಲೀಪ್ ಅಂತ ದೈತ್ಯ ಹೆಜ್ಜೆಗಳಾಗಿ ಮಾರ್ಪಡಿಸಿ ನಾವು ಮುಂದೆ ಸಾಗಬೇಕು. ಈ ಸಂದರ್ಭದಲ್ಲಿ ನನ್ನ 10 ಮಾತ್ರೆಗಳನ್ನ, 10 ಸಂಗತಿಗಳನ್ನ ನಿಮಗೆ ನಾನು ಕೊಟ್ಟಿದ್ದೇನೆ. ನಿಮಗೆ ಇದು ನೆನಪಿದೆಯೋ, ನೆನಪಿಗೆ ಬರುವುದೋ, ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸ್ತೀರೋ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಇದನ್ನು ನೀವು ಅಳವಡಿಸಿದ್ದೇ ಆದರೆ ಖಂಡಿತವಾಗಿಯೂ ನೀವು ಈ ಚೊಕ್ಕಬೆಟ್ಟುವಿನಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ರಾಷ್ಟ್ರಕ್ಕೆ ಒಂದು ಹೆಸರನ್ನು ತರುತ್ತೀರಿ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದು ಜಾಮಿಯಾದಿಂದ ಆರಂಭವಾಗಲಿ ಅಂತ ಹೇಳ್ತಾ ಇದ್ದೇನೆ. ಅದರೊಟ್ಟಿಗೆ 2 ಮಾತು, ಅದೇನೆಂದರೆ ವಿದ್ಯಾರ್ಥಿಗಳೇ, ನೀವು 2 ಸಂಗತಿಗಳನ್ನ ಯಾವತ್ತೂ ಕೂಡ ಮರಿಬಾರದು. ನಾನು ಉದಾಹರಣೆಯಾಗಿ ಹೇಳ್ತೀನಿ. ನಮ್ಮ ಹೆತ್ತವರು ಪೇರೆಂಟ್ಸ್ ಅವರ ಆ ಕನಸು, ಅವರ ಆ ನಿದ್ದೆಯನ್ನು ಬಿಟ್ಟು, ಅವರ ಸುಖವನ್ನೆಲ್ಲ ಬಿಟ್ಟು, ಅವರ ಎಲ್ಲ ಸಂಗತಿಗಳನ್ನ ಬಿಟ್ಟು ನಿಮಗಾಗಿ ಅವರು ಬದುಕುತ್ತಿದ್ದಾರೆ ಅನ್ನುವ ನೆನಪಿರಲಿ. ನಾನು ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಥಾಮಸ್ ಆಲ್ವಾ ಎಡಿಸನ್ ದೊಡ್ಡ ವಿಜ್ಞಾನಿಯಾಗಬೇಕಾದರೆ ಆ ಎಡಿಸನ್ ಹಿಂದೆ ತಾಯಿಯ ಪ್ರೇರಣೆ ಇತ್ತು. ಶಾಲೆಯಿಂದ ಕೊಟ್ಟ, ನಾನು ಚರಿತ್ರೆ ಹೇಳೋದಿಲ್ಲ, ನಿಮ್ಗೆ ಗೊತ್ತು. ಶಾಲೆಯಿಂದ ಈ ಹುಡುಗ ಕೆಟ್ಟವ, ಇವನು ಮಾನಸಿಕ ರೋಗಿ ಅಂತ ಹೇಳಿದಾಗ ಪತ್ರವನ್ನು ಕೊಟ್ಟಾಗ, ಅದೇ ಪತ್ರವನ್ನು ಓದಿದ ತಾಯಿ ಏನ್ ಮಾಡ್ತಾಳೆ ಗೊತ್ತಾ, ಆ ಪತ್ರವನ್ನು ತೆರೆದು ಓದಿ ಆ ಮಗುವಿನ ಮುಂದೆ, ಎಡಿಸನ್ ಅನ್ನುವಂತಹ ಮಗುವಿನ ಮುಂದೆ ಓದಿದ್ದು, ನನ್ನ ಮಗ ಎಡಿಸನ್ ತುಂಬಾ ಬುದ್ಧಿವಂತ, ತುಂಬಾ ಚಾಣಕ್ಯ, ಅವನಿಗೆ ದೊಡ್ಡದಾದ ಅರಿವು, ಶಿಕ್ಷಣ ಪಡೆಯಬೇಕು, ಅದು ನಮ್ಮ ಶಾಲೆಯಲ್ಲಿ ಸಿಗಲಿಕ್ಕಿಲ್ಲ. ಆದ್ದರಿಂದ ಈ ವಿದ್ಯಾರ್ಥಿಯನ್ನ ಬೇರೆ ಕಡೆ ನೀವು ವಿದ್ಯಾರ್ಜನೆ ಮಾಡಲು ಪ್ರಯತ್ನ ಮಾಡಬೇಕು ಅಂತ ತಾಯಿ ಓದಿದಳು. ಆದರೆ ಆ ತಾಯಿ ಓದಿದ್ದು ಅದು ನಿಜವಾಗಿರಲಿಲ್ಲ, ಅದು ಸುಳ್ಳಾಗಿತ್ತು. ಅದರಲ್ಲಿ ಬರೆದದ್ದೇನು, ಈ ಹುಡುಗ ಮಾನಸಿಕ ರೋಗಿ, ಈ ಶಾಲೆಯಲ್ಲಿ ಅವನಿಗೆ ಜಾಗವಿಲ್ಲ ಅನ್ನುವುದಾಗಿದ್ದರೂ ಕೂಡ ಆ ಮಗುವಿನ ಮುಂದೆ ಆ ತಾಯಿ ಓದಿದ್ದು ಅದನ್ನೆಲ್ಲ ಮುಚ್ಚಿ ಹಾಕಿ, ಮಗ ನೀನು ಒಳ್ಳೆಯವ, ನೀನು ಮೇಲೆ ಬೆಳೆಯುತ್ತೀಯ ಅಂತ ಹೇಳಿ ಆ ಮಗುವಿಗೆ, ಎಡಿಸನ್ಗೆ ತುಂಬಾ ಅರಿವನ್ನ ಕೊಟ್ಟು, ತುಂಬಾ ಸ್ಟಡಿ ಕೊಟ್ಟು ವಿಜ್ಞಾನಿಯಾಗಿ ಮಾರ್ಪಡಿಸುವುದರಲ್ಲಿ ತಾಯಿಯ ಒಂದು ಪ್ರೇರಣೆ ಇದೆ. 2ನೇದಾಗಿ ಹೇಳ್ತಾರೆ, APJ ಅಬ್ದುಲ್ ಕಲಾಂ ಅವರ ಆ ಬದುಕಿನ ಆ ಒಂದು ರೂಪಕ, ಇದನ್ನು ಯಾವತ್ತೂ ಮರಿಬೇಡಿ. ಅಬ್ದುಲ್ ಕಲಾಂ ತಾಯಿಯ ಮಡಿಲಲ್ಲಿ ಮಲಗಿರುವಾಗ ಆ ತಾಯಿಯ ಕಣ್ಣಿನಿಂದ ಉದುರಿ ಬೀಳುವ ಹನಿ ಕಣ್ಣೀರು, ಆ ಕಣ್ಣೀರಿನ ಕಾರಣವಾಗಿ ಅಬ್ದುಲ್ ಕಲಾಂ ಎಚ್ಚೆತ್ತುಕೊಳ್ಳುತ್ತಾರೆ. ಈ ತಾಯಿ ಅಳುವುದು ಯಾತಕ್ಕೆ ಅನ್ನುವ ಆ ಪ್ರಶ್ನೆಯನ್ನ ಅಬ್ದುಲ್ ಕಲಾಂ ತಾಯಿಯ ಮುಂದಿಟ್ಟಾಗ, ಮಗನೇ ನೀನು ಬೆಳಗ್ಗೆ 4:15 ಗಂಟೆಗೆ ಹೊರಡುವೆಯಾ, ಹಾಗೆ ನೀನು ಆ ಟ್ಯೂಷನ್ಗೆ ಹೋಗಿ ಅಲ್ಲಿಂದ ಬಂದು ಮಸೀದಿಗೆ ಹೋಗಿ ನಮಾಜು ಮಾಡಿ
ಅಲ್ಲಿಂದ ಮದ್ರಸಕ್ಕೆ ಹೋಗಿ ಅಲ್ಲಿ ಕಲಿತು ನಂತರ ನೀನು ರೈಲ್ವೆ ಸ್ಟೇಷನ್ಗೆ ಹೋಗಿ ಆ ರೈಲ್ವೆ ಸ್ಟೇಷನ್ ರೈಲಿನಲ್ಲಿ ಬರುವಂತಹ ಪತ್ರಗಳ ಆ ಕಟ್ಟನ್ನು ಎತ್ತಿ ಒಂದೊಂದು ಅಂಗಡಿಗಳಿಗೆ ಮನೆಗಳಿಗೆ ಆ ಪೇಪರ್ ಅನ್ನ ತಲುಪಿಸಿ ನಂತರ ಪುನಃ ಬಂದು ನೀನು ಶಾಲೆಗೆ ಹೋಗುತ್ತೀಯ. ನಂತರ ಸಂಜೆ ಶಾಲೆಯಿಂದ ಬಂದು ನೀನು ಪುನಃ ಬೆಳಗ್ಗೆ ಕೊಟ್ಟ ಪೇಪರಿನ ಆ ದುಡ್ಡನ್ನು ಪಡೆಯಲು ನಡೆಯುತ್ತೀಯ. ನೀನು ಒಂದು ದಿನದಲ್ಲಿ 10 ವರ್ಷ ಪ್ರಾಯ ಮಾತ್ರ ನಿನಗೆ ಇಷ್ಟೊಂದು ನೀನು ಓಡಾಡ್ತೀಯ ಅನ್ನುವ ಆ ಒಂದು ಸಂಗತಿಯನ್ನ ನೆನೆದು ನಾನು ಕಣ್ಣೀರು ಹಾಕಿದೆ ಅಂತ. ಆ ತಾಯಿಯ ಕಣ್ಣಿನಿಂದ ಕೆಳಗೆ ಬೀಳುವ ಉದುರಿ ಬೀಳುವ ಆ ಕಣ್ಣೀರಿನ ಹನಿಗಳು ಅಬ್ದುಲ್ ಕಲಾಂ ರವರನ್ನ ಬಲವಾಗಿ ದೃಢವಾಗಿ ನಿಲ್ಲುವಂತೆ ಮಾಡಿತು, ಸಾಧನೆಯನ್ನ ಮಾಡಲು ಪ್ರೇರಣೆಯಾಯಿತು. ಪ್ರೀತಿಯ ಮಕ್ಕಳೇ, ನಿಮ್ಮ ಹೆತ್ತವರ ನಿಮ್ಮ ತಾಯಿ ತಂದೆಯರ ಕಣ್ಣೀರು ಕೂಡ ನಿಮಗೆ ಕಾಣಿಸದೇ ಹೋಗಬಹುದು, ಆದರೆ ನಿಮಗೆ ಶಕ್ತಿಯನ್ನ ಕೊಡುವ ಕಣ್ಣೀರು ಅವರಿಗೂ ಇದೆ ಅನ್ನುವುದನ್ನು ನೀವು ಮರೆಯಬಾರದು. ಹಾಗೆ ತಾಯಿ ಏನ್ ಮಾಡ್ತಾ ಇದ್ರು, ತಾಯಿ ಆ ಅಬ್ದುಲ್ ಕಲಾಂನ ಬೆಳೆಸುವುದಕ್ಕೋಸ್ಕರ ಆ ಅಬ್ದುಲ್ ಕಲಾಂ ಅವರ ಅಣ್ಣನಿಗೆ ಒಂದು ರೊಟ್ಟಿ ಕೊಟ್ಟಾಗ 2 ರೊಟ್ಟಿಯನ್ನು ಅಬ್ದುಲ್ ಕಲಾಂ ಅವರಿಗೆ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ತಾಯಿಯೊಂದಿಗೆ ಕೇಳಿದಾಗ, ಯಾಕೆ ನನಗೆ 2 ರೊಟ್ಟಿ? ಮಗನೇ, ನೀನು ತಿನ್ನು, ನನಗಾಗಿ ಕೊಟ್ಟ 1 ರೊಟ್ಟಿಯನ್ನು ಕೂಡ ನಿನಗೆ ಕೊಟ್ಟಿದ್ದೇನೆ. ತಾಯಿ ಅಂದ್ರೆ ಹಸಿದು ಎಲ್ಲಾ ಕನಸುಗಳನ್ನ ಮುಚ್ಚಿಟ್ಟು ನಮ್ಮನ್ನು ಸಾಕುವಂತಹ ಶಕ್ತಿಯಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ತಾಯಿಯನ್ನು ಮರೆಯಬೇಡಿ. ಅದೇ ರೀತಿ ತಂದೆಯನ್ನು ಕೂಡ ಅಮ್ಮ ಕೊಟ್ಟ ತೊತ್ತಿಗಿಂತ ಉತ್ತಮ ಆಹಾರ ಬೇರೊಂದಿಲ್ಲ, ಅಮ್ಮ ಉಣಿಸಿದ ಹಾಲಿಗಿಂತ ಶ್ರೇಷ್ಠವಾದ ಪಾನೀಯ ಬೇರೊಂದಿಲ್ಲ, ಅಮ್ಮನ ಮಡಿಲಿಗಿಂತ ಶ್ರೇಷ್ಠವಾದ ಸೋಪಾನ ಬೇರೊಂದಿಲ್ಲ, ಅಮ್ಮನನ್ನು ಅಪ್ಪಿಕೊಂಡ ಆ ಸ್ಪರ್ಶವಿದೆಯಲ್ಲ ಅದಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ, ಅಮ್ಮನ ಅಪ್ಪುಗೆಗಿಂತ ಉತ್ತಮವಾದ ಸುಖ ಬೇರೊಂದಿಲ್ಲ, ಅಮ್ಮನ ಸುವಾಸನೆಗಿಂತ ಮಿಗಿಲಾದ ಸುಗಂಧ ಬೇರೆ ಯಾವುದೂ ಇಲ್ಲ. ನನ್ನ ದೇಹದಲ್ಲಿ ಹರಿದಾಡುವ ರಕ್ತ ಅವಳದೇ, ನನ್ನ ಎಲುಬಿನಲ್ಲಿ ಇರುವ ಶಕ್ತಿ ಅವಳದೇ, ಅವಳೇ ನನ್ನ ಜನ್ಮಕ್ಕೆ ಕಾರಣ, ಅವಳಿಲ್ಲದೆ ನಾನೇನೂ ಇಲ್ಲ. ಪ್ರೀತಿಯನ್ನು ಕಲಿಸಿದ್ದೂ ಅವಳೇ, ಮಾತು ಕಲಿಸಿದ್ದೂ ಅವಳೇ, ಬಿದ್ದರೆ ಏಳುವಂತೆ ಕೈ ಹಿಡಿದು ನಿಲ್ಲುವಂತೆ ಮಾಡಿದ್ದು ಕೂಡ ಅವಳೇ, ಕಣ್ಣೀರು ಒರೆಸಲು ಬಂದದ್ದು ಅವಳೇ, ಸಿಹಿಯನ್ನು ಪರಿಚಯಿಸಿದ್ದು ಅವಳೇ, ಚೆನ್ನಾಗಿ ನಿದ್ದೆ ಮಾಡಲು ಕಲಿಸಿದ್ದು, ನಿದ್ದೆ ಮಾಡಿದಾಗ ನನ್ನ ಸುತ್ತಲೂ ಕಾವಲು ನಿಂತದ್ದು ಅದೇ ತಾಯಿ, ನಮ್ಮೆಲ್ಲರ ತಾಯಿ, ನಮ್ಮೆಲ್ಲರ ತಾಯಿ. ಆ ತಾಯಿಯನ್ನು ಯಾವತ್ತೂ ಮರೆಯಬೇಡಿ. ಹಾಗೇ ತಂದೆಯೂ ಕೂಡ, ಹಾಗೇ ನಿಮ್ಮನ್ನು ಎಲ್ಲಾ ರೀತಿಯ ಜ್ಞಾನವನ್ನು ಅರಿವನ್ನೂ ಕೊಟ್ಟು ನಿಮ್ಮನ್ನು ನೇರವಾಗಿ ಸಮಾಜದ ಮುಂದೆ ನಿಲ್ಲುವಂತೆ ಮಾಡುವುದು ಯಾರು ಗೊತ್ತಾ? ಅದು ಈ ಅಧ್ಯಾಪಕ ವೃಂದ, ಶಿಕ್ಷಕರು. ನಮ್ಮ ಇಲ್ಲಿ ಮುಫೀದಾ ಮೇಡಮ್ ಇದ್ದಾರೆ, ಪರಮೇಶ್ವರಿ ಮೇಡಮ್ ಇದ್ದಾರೆ, ಹಾಗೆ ಎಲ್ಲ ಶಿಕ್ಷಕರಿದ್ದಾರಲ್ಲ. ನಾವು ಯಾವ ವೇದಿಕೆಗೆ ನಾವು ಹೋದರೂ ಕೂಡ ನಮಗೆ ಮೆಟ್ಟಿಲಾಗಿ ಎತ್ತರಕ್ಕೆ ಏರಲು ಮೆಟ್ಟಿಲುಗಳನ್ನು ಒದಗಿಸಿಕೊಡುವವರು ಅವರೇ ಆಗಿದ್ದಾರೆ. ಗಾಳಿಪಟವಾಗಿ ಹಾರಾಡಲು ನಮ್ಮನ್ನು ಬಿಡುವವರು ಅವರೇ ಆಗಿದ್ದಾರೆ. ಆದ್ದರಿಂದ ನೀವು ಯಾವತ್ತೂ ಕೂಡ ಆ ಅಧ್ಯಾಪಕರ ಗೌರವಕ್ಕೆ ಕುಂದು ತರುವ ಒಂದೇ ಒಂದು ಕ್ಷಣದ, ಒಂದೇ ಒಂದು ಮಾತು, ಒಂದೇ ಒಂದು ಬಿಹೇವಿಯರ್, ಒಂದೇ ಒಂದು ಏನು ಡೀಡ್ ನಿಮ್ಮಿಂದ ಬರಬಾರದು. ನೀ ಯಾವತ್ತೂ ಕೂಡ ಅಧ್ಯಾಪಕರಿಗೆ ಒಂದು ರೀತಿಯ ಇವನೇನು ಒಳ್ಳೆಯದಾಗ್ಲಿಕ್ಕಿಲ್ಲ ಅನ್ನುವಂತಹ ಭಾವನೆಯಲ್ಲಿ, ಅವರ ಮುಖ ಸಪ್ಪೆ ಮಾಡುವ ರೀತಿಯಲ್ಲಿ ನೀವು ಯಾವತ್ತೂ ಆಗಬಾರದು. ಹಾಗೆ ಅಧ್ಯಾಪಕರೊಂದಿಗೆ ಹೇಳ್ತಾ ಇರೋದು, ಅಧ್ಯಾಪಕರೇ, ಇಷ್ಟೆಲ್ಲ ಮಕ್ಕಳಿದ್ದಾರೆ, ನಿಮ್ಮ ಕೈಗೆ ಅವರು ಬಂದಿದ್ದಾರೆ, ಬೆಳಗಿನಿಂದ ಸಂಜೆ ತನಕ ನಿಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಉತ್ತಮ ನಡವಳಿಕೆಯವರು ಇರಬಹುದು, ಕೆಟ್ಟ ನಡವಳಿಕೆಯವರು ಇರಬಹುದು. ಅವರ ಉತ್ತಮವಾದ ನಡವಳಿಕೆಯನ್ನು ಪ್ರೋತ್ಸಾಹಿಸಿ, ಅವರಲ್ಲಿರುವ ಕೆಟ್ಟದನ್ನು ಗುರುತಿಸಿ, ಒಂದೋ ನೀವು ಅದನ್ನ ಪರಿಹರಿಸಿ, ಇಲ್ಲವೇ ಅವರ ಹೆತ್ತವರಿಗೆ ನೀವು ಅದರ ಮಾಹಿತಿಯನ್ನ ಕೊಟ್ಟು ಅವರಿಗೆ ಬೇಕಾದ ಗೈಡ್ನೆಸ್, ನಿಮ್ಮ ಒಂದು ಗೈಡ್ ಇರಲಿ, ಮಾರ್ಗದರ್ಶನವಿರಲಿ. ನನ್ನದೇನು ಕೆಲಸ ಮಾತ್ರ, ನನ್ನದೇನು ಇಲ್ಲಿ ಬಂದವರಿಗೆ ನಾನು ಹೇಳಿಕೊಡುವುದು, ಪಾಠ ಮಾಡುವುದು, ನಾನು ಹೋಗುವುದು, ಅದು ಮಾತ್ರ ಭಾವಿಸಬೇಡಿ. ಉಜ್ವಲವಾದ ಪ್ರಜೆಯಾಗಿ, ನಾಗರಿಕನಾಗಿ ಬೆಳೆಸುವುದರಲ್ಲಿ ಅಧ್ಯಾಪಕರ ಪಾತ್ರ, ಶಿಕ್ಷಕರ ಪಾತ್ರ ಸೈನಿಕರಿಗಿಂತ ಮಿಗಿಲಾದುದು ಅಂತ ನಾನು ಭಾವಿಸ್ತೇನೆ. ಗಡಿಯನ್ನು ಕಾಯಲು ಸೈನಿಕರು ಬೇಕು, ಅದೇ ರೀತಿ ಸಮಾಜವನ್ನು ಕಾಯಲು ಶಿಕ್ಷಕರು ಬೇಕು. ಆದ್ದರಿಂದ ನೀವಂತಹ ಈ ಭವಿಷ್ಯದ ಕುಡಿಗಳಿಗೆ ನೀವೇ ಆಧಾರವಾಗಿ, ನಿಮ್ಮಿಂದಲೇ ಇವರು ಬೆಳೆಯಲಿ, ನಿಮ್ಮಿಂದಲೇ ಇವರ ಕನಸು ಆರಂಭವಾಗಿ